ಟಿಪಿಕಲ್ ಟಿ.ಪಿ. ಕೈಲಾಸ ಅಂತ ಬಂದು ಅವರು ಟಿ.ಪಿ. ಕೈಲಾಸ ಅಂತ ಸಿಗರೇಟ್ ಸೇರಿಬಿಟ್ಟು ಆ ಸಿಗರೇಟಲ್ಲಿ ಕೈಲಾಸ ಅಂತ ಸೈನ್ ಮಾಡ್ತಾ ಇದ್ರು. ಅವ್ರ ಲೈಫೇ ಟಿಪಿಕಲ್ಲು, ಅವ್ರ ಹಾಡುಗಳು ಟಿಪಿಕಲ್ಲು. ನಮ್ಮ ಚಿಪ್ಪಾರಲ್ಲಿ ದೂರ ಇರ್ಬೋದು, ನಾನು ಕೋಳಿಕೆ ರಂಗ ಇರ್ಬೋದು, ಮಡಿಕೇರಿ ಮೇಲೆ ಮಂಜು ಇರ್ಬೋದು. ಆ ಹಾಡುಗಳು ಸುಮಾರು ಈ ಹಾಡುಗಳಿಂದ 100 ವರ್ಷ ಆಯಿಸಿದೆ. ಈ ಹಾಡುಗಳು ಮುಂದೆನೂ ಸಾಯಲ್ಲ, ಇರ್ತಾನೆ ಇರುತ್ತೆ. ಹಲವಾರು ಗಾಯಕರು ಈ ಥರ ವಿಚಿತ್ರ ಹೊಸ ಹೊಸ ಧ್ವನಿಯಲ್ಲಿ ಹೆಂಗೆ ಬೇಕಾದ್ರೆ ಹಾಡು ಹೇಳ್ಬೋದು. ಇದಕ್ಕೆ ರಾಗ ಬೇಕು ಅಂತಾನೆ ಇಲ್ಲ, ಕೈಲಾಸ ಮಾಡೋರಿಗೆ ಹೆಂಗೆ ಹೇಳೋದು ಅದೇ ರಾಗ. ಅದು ಇವಾಗ ನೋಡಿ ನಮ್ಮ ದೀಪು ಎಷ್ಟು ಚೆನ್ನಾಗಿ ಹಾಡಿರೋದು, ಆ ಸೂಪರ್. ಒಂದು ರೀತಿ ಹೇಳಬೇಕು ಅಂದರೆ ನಮ್ಮ ಪಿ. ಕಾಳಿಂಗರಾವ್ ಮತ್ತು ಮೈಸೂರಿನ ಸ್ವಾಮಿ ಲೇಡೀಸ್ ವಾಯ್ಸ್ ಅಂತ ಹೇಳಿದ ಗೀತೆ ಹಾಡಿದ್ದು. ನಿಜಕ್ಕೂ ಹೇಳ್ತಾ ಇದ್ದೀನಿ, ಮೈಸೂರಿನ ಸ್ವಾಮಿ ಇರ್ಬೋದು ಅಥವಾ ನಮ್ಮ ಪಿ. ಕಾಳಿಂಗರಾವ್ ಇರ್ಬೋದು, ಅವ್ರು ಬಂದು ಲೇಡೀಸ್ ವಾಯ್ಸಲ್ಲಿ ಹೇಳಿದ್ರೆ ಹೆಂಗಿರತ್ತಪ್ಪ ಹಾಡನ್ನ ಅಂದರೆ ಆ ಥರ ಐತಿ ಇಂಥ ಹಾಡು. ಈ ಕಾರ್ಯಕ್ರಮ ಬಂದಿದ್ದಾಗ ಮುರುಘನ್ ಸಾಹೇಬ್ಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಮುಂದಿನ ಗೀತೆ ಯಾರು ಹೇಳ್ತೀರಾ ಬಂದು ಹೇಳ್ಬೋದು. ಮುಂದಿನ ಗೀತೆ ಮುರುಘನ್ ಸರ್. ಮುಂದಿನ ಗೀತೆ ಗಾನಕೋಗಿಲೆ ದೀಪು ಅವರಿಂದ. ಈಶ್ವರ ಸತ್ಯದೆ ಹಾಗೆ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮುರುಘನ್ ಸರ್ ಬಂದಿದ್ದಾರೆ. ನಮ್ಮ ತುಂಬ ಅದ್ಭುತವಾದ ಗಾಯಕರು, ಹಾಗೆ ನಮ್ಮ ಹತ್ತಿರದ ಪ್ರೀತಿ ಪಾತ್ರರು ಕೂಡ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತಗಳು. ನನಗೆ ಕೆಳಗೆ ಇದು ಯಾಕೋ ಕೊಡಿ.
ಫಾಲೋವರ್ಸ್ ಏನು ಹೇಳ್ತಾರೋ ಗೊತ್ತಿಲ್ಲ. ಅಂಬೇಡ್ಕರ್ ಅವರೇ ಬನ್ನಿ, ದಿನೇಶ್ ಅವರೇ ಬನ್ನಿ, ಅವ್ರನ್ನ ಕರೀರಿ ಬನ್ನಿ, ಸ್ವಲ್ಪ ಮಧ್ಯೆ ಮಾತಾಡಿ ಬನ್ನಿ. ಹಾಗೆ ನಮ್ಮ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ನಮ್ಮ ಎಲ್ಲ ಫಾಲೋವರ್ಸಿಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನೂ ಅದ್ಭುತವಾದ ಗಾಯಕರು ಬರಲಿಕ್ಕಿದ್ದಾರೆ, ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲ ಸಂಜೆ ಹೊತ್ತಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಸತ್ಯಂ ಶಿವಮೊಗ್ಗದ ಈ ಚಿತ್ರ 1979ರಲ್ಲಿ ಅಭಿನಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಶಶಿ ಕಪೂರ್ ತುಂಬ ಕನಸಿನ ನಿರ್ಮಿಸಿ ನಿರ್ದೇಶಿಸಿದ ಚಿತ್ರ ಇದು. ಈ ಚಿತ್ರದಲ್ಲಿ ಜೀನತ್ ಅಮನ್ ಪಾತ್ರ ಮಾಡಿದ್ರು. ಆ ಪಾತ್ರದಲ್ಲಿ ಅಷ್ಟು ನ್ಯೂಡಾಗಿರ್ತಾರೆ, ಆದ್ರೂ ಆ ಒಂದು ಭಕ್ತಿ ಭಾವದಲ್ಲಿ ಜನಕ್ಕೆ ನ್ಯೂಡಾಗಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಅದ್ಭುತವಾದ ನಟಿ ನಮ್ಮ ಜೀನತ್ ಅಮನ್. ಅವಾಗಿನ ಕಾಲದಲ್ಲಿ ಒಂದು ಮಾತಿತ್ತು, ಜಿಂದಗಿ ಮೇ ಜೀನತ್ ಅಮನ್ ಅಂತ. ಆ ಕಾಲದ ಮಾತು, ನಾನು ಹೈಸ್ಕೂಲ್ ಓದ್ತಾ SLC 9ನೇ ಕ್ಲಾಸ್ ಓದ್ತಾ ಇದ್ದೆ. ಆ ಕಾಲದಲ್ಲಿ ಜೀನತ್ ಅಮನ್ ಅಂದರೆ ಒಂದು ರೀತಿಯಲ್ಲಿ ಸಂಚಲನ ಎಲ್ಲ ವೈನಲ್ಲೂ. ಅಂತಹ ಒಂದು ಅದ್ಭುತವಾದ ನಟಿ. ಶಶಿ ಕಪೂರ್ ಬಗ್ಗೆ ಮಾತಾಡಂಗೇ ಇಲ್ಲ. ಕಪೂರ್ ಕುಟುಂಬದಿಂದಲೇ ಭಾರತ ದೇಶ ಚಿತ್ರರಂಗ ಇವತ್ತಿಗೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿರೋದು. ರಾಜ್ ಕಪೂರ್ ಇರ್ಬೋದು, ಶಮಿ ಕಪೂರ್ ಇರ್ಬೋದು, ರಣಧೀರ್ ಕಪೂರ್ ಇರ್ಬೋದು, ಅದೇ ರೀತಿಯಲ್ಲಿ ಅವರ ಸಹೋದರ ಸಂಬಂಧಿ ಅಂತ ಶಕ್ತಿ ಕಪೂರ್ ಇರ್ಬೋದು, ಮುಂದೆ ಬಂದಂಥ ರಣಬೀರ್ ಕಪೂರ್ ಇರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಡ್ಯಾನ್ಸ್ ರಾಜ ಮತ್ತು ಮುತ್ತಿನ ರಾಜ ಅಂತ ಹೆಸರಿಸಿಕೊಳ್ಳೋದಂದ್ರೆ ರಿಷಿ ಕಪೂರ್. ಇವರೆಲ್ಲ ಒಂದು ಸಂಗಮದಿಂದಲೇ ಇವತ್ತು ಭಾರತೀಯ ಚಿತ್ರರಂಗ ಹಾಲಿವುಡ್ ಮಟ್ಟಕ್ಕೆ ಮುಟ್ಟಿದೆ ಅಂದರೆ ಕಾರಣನೇ ಅದಕ್ಕೆ ಕಪೂರ್ ಕುಟುಂಬ. ಈ ಕಪೂರ್ ಕುಟುಂಬದ ಚಿತ್ರಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ಇವರು ಎಷ್ಟು ಚೆನ್ನಾಗಿ ಪ್ರತಿಭೆ ಹುಡುಕ್ತಾ ಇದ್ರು ಅಂದರೆ, ಕಲಿಯುಗಂತ ಒಂದು ಚಿತ್ರ ತೆಗಿತಾರೆ ನಮ್ಮ ಶಶಿ ಕಪೂರ್ ಅವರು. ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ಅನಂತನಾಗ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಶಂಕರಗಳ ನಿರ್ದೇಶನದ ಒಂದು ಚಾಕಚಕ್ಯತೆಯನ್ನು ಗಮನಿಸಿದಂಥ ಶಶಿ ಕಪೂರ್ ಉತ್ಸವ್, ಅದು ಕನ್ನಡದಲ್ಲಿ ರುಚಗಡಿಗ ಅಂತ ಬಂದಿತ್ತು, ಆ ನಾಗೇಂದ್ರ ಮಾಡಿದಂಥ ಚಿತ್ರ ಅದು. ಆ ಚಿತ್ರನ ಹೊಸ ವರ್ಷದ ಕನ್ನಡದಲ್ಲಿ ಹಿಂದಿನಲ್ಲಿ ಉತ್ಸವ ಅಂತ ಆ ಚಿತ್ರದಲ್ಲಿ ಶಶಿ ಕಪೂರ್ ನಟಿಸಿದ್ದಾರೆ. ಶರ್ಮಿಲ್ ಖಾನ್ ಅಂತ ಚೌದ್ ಪಾತ್ರದಲ್ಲಿ ಶಂಕರ್ ಆಗಿರ್ತಾರೆ. ಮತ್ತೆ ಪ್ರಮುಖವಾಗಿ ಏನಪ್ಪ ಅಂದರೆ ಆ ಚಿತ್ರನ ನಿರ್ದೇಶಿಸಿದಂಥವರು ನಮ್ಮ ಶಂಕರ್ ನಾಗು. ಆ ಚಿತ್ರದ ಒಂದು ಹಾಡಿದೆ ನಮ್ಮ ರೇಖಾ ಅವರದ್ದು. ಆ ಹಾಡನ್ನ ಯಾರು ಮೀರ್ಸೋಕ್ಕಾಗಲ್ಲ. ಅಂತಹ ಒಂದು ಚಿತ್ರವನ್ನು ಕೊಟ್ಟಂಥ ಒಂದು ಕೀರ್ತಿ ಯಾವ್ದಪ್ಪ ಅಂದರೆ ಶಶಿ ಕಪೂರ್ದು. ಅಂಥ ಶಶಿ ಕಪೂರ್ ಚಿತ್ರದಲ್ಲಿ ಬಂದಂಥ ಸತ್ಯಂ ಶಿವಂ ಸುಂದರಂ ಹಾಡನ್ನ ಹೇಳಬೇಕು ಅಂದರೆ ನಿಜಕ್ಕೂ ಅದು ಸುಲಭವಾದ ಕೆಲಸ ಅಲ್ಲ. ನಿಜಕ್ಕೂ ಈ ಹಾಡನ್ನ ಹೇಳಬೇಕು ಅಂದರೆ ಸಾಕಷ್ಟು ತಪಸ್ಸು ಮಾಡಿರಬೇಕು. ಯಾಕೆಂದರೆ ಹಾಡಲ್ಲಿ ಸತ್ಯನೂ ಇದೆ, ಶಿವನೂ ಇದೆ, ಸುಂದರನೂ ಇದೆ. ಸತ್ಯ, ಶಿವ, ಸುಂದರ 3 ದರ್ಶನವೂ ಇದೆ. ಅದು ಹೇಳಬೇಕು ಅಂತಂದರೆ ಅದು ನಿಜಕ್ಕೂ ಗಾನದಲ್ಲಿ ಸಾಧನೆ ಮಾಡಿ ಅದಕ್ಕೊಂದು ಸಂಸ್ಕಾರ ಇದ್ದಂಥ ಗಾಯಕರಿಗೆ ಮಾತ್ರ ಹೇಳಕ್ಕೆ ಸಾಧ್ಯ. ಈ ಹಾಡನ್ನ ಹೇಳಿದಂಥ ದೀಪ್ ಅವ್ರಿಗೆ ನನ್ನ ಒಂದು ಅಡ್ವೈಸ್, ಸಾಧ್ಯವಾದ ಹಾಡು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಇನ್ನು ಶ್ರದ್ಧೆ ವಹಿಸಿ, ಭಕ್ತಿ ವಹಿಸಿ. ನೀವು ಎಷ್ಟು ಶ್ರದ್ಧೆ ಭಕ್ತಿ ಹಾಡಿನ ಮೇಲೆ ಕಲೆ ಮೇಲೆ ತೋರಿಸ್ತೀರಾ, ಕಲೆ ನೀವು ನಿಮ್ಮನ್ನು ಪೋಷಿಸ್ಕೊಂಡು ಹೋಗ್ತಾರೆ. ನಿಮ್ಮೊಬ್ಬರಿಗೆ ಹೇಳ್ತಾ ಇರೋದು, ಎಲ್ಲ ಕಲಾವಿದರಿಗೆ ಸೇರಿ ಹೇಳ್ತಾ ಇದ್ದೀನಿ. ಆಮೇಲೆ ತಪ್ಪು ತಿಳ್ಕೊಬಿಡಿ ಯಾರನ್ನು. ಕಲಾವಿದರು ನಾವು ಯಾವಾಗ ಹೇಳ್ತೀವಿ ಅಂದರೆ ನಮ್ಗೆ ಯಾವತ್ತು ಅಹಂಕಾರ ಬರುತ್ತೆ, ಕಾಲದಲ್ಲಿ ಬಿಟ್ಟು ತಲೆಯಲ್ಲಿ ನಡೆಯೋಕ್ಕೆ ಶುರು ಮಾಡ್ತೀವಿ, ಅವಾಗ ನಾವು ಬೀಳಕ್ಕೆ ಸ್ಟಾರ್ಟ್ ಆಗ್ತೀವಿ. ಅದಕ್ಕೆ ಪ್ರಮುಖವಾದ ಉದಾಹರಣೆ ಅಂದರೆ ಕನ್ನಡದಲ್ಲಿ ಕಲಾರತ್ನ ಕಲ್ಯಾಣ್ ಕುಮಾರ್, ಹಿಂದಿನಲ್ಲಿ ಭರತ್ ಭೂಷಣ್ ಅಂತ ಹೀರೋ ಇದ್ರು, ಸೂಪರ್ ಸ್ಟಾರ್, ಫಸ್ಟ್ ಸೂಪರ್ ಸ್ಟಾರ್ ಅವರು. ಅವ್ರಿಗೆ ಕಡೆಗೆ ಯಾವ ಮಟ್ಟಕ್ಕೆ ಹೋಗಿದ್ರು 20 ರೂಪಾಯಿ 30 ರೂಪಾಯಿ ಸ್ಟುಡಿಯೋ ಮುಂದೆ ಕೂತಿರ್ತಾ ಇದ್ರು. ಅದಕ್ಕೆಲ್ಲ ಕಾರಣ ಏನಂದರೆ ಅಹಂಕಾರ. ಯಾವುದೇ ಕಲಾವಿದರಿಗೆ ಅಹಂಕಾರ ಬರಬಾರ್ದು. ನಾವು ನಾವಾಗಿರ್ಬೇಕು, ಕಲೆಗೋಸ್ಕರ ಭಕ್ತಿಯಿಂದ ತೋರಿಸ್ಕೋಬೇಕು. ಹಂಗೆ ಮಾಡಿ ಅಂತ ಹೇಳ್ತಾ ನಿಜಕ್ಕೂ ಎಲ್ಲ ಕಲಾವಿದರಿಗೂ ಗುಡ್ ಲಕ್, ಬೆಸ್ಟ್ ವಿಶಸ್. ಯಾರು ಮುಂದಿನ ಹಾಡು? ಮುರುಗನ್ನ? ಮುರುಗನ್ ಸರ್ ಬನ್ನಿ. ನಮ್ಮ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಗಳು.